ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ದಣಿ ಎಲ್ಲ ಕಳ್ಳ ಜನಾರ್ದನ್ ರೆಡ್ಡಿ ಈಗಾಗಲೇ ಪ್ರೂವ್ ಆಗಿದೆ. 7 ವರ್ಷ ಶಿಕ್ಷೆ ಆಗಿದೆ. 867 ಕೋಟಿ ರೂಪಾಯಿಗಳನ್ನು ಹೊಡೆದಿದ್ದ, ಜೊತೆಗೆ 28.90 ಟನ್ ಅದನ್ನು ಮಾರಿದ್ದದ ಬೇಕಾಬಿಟ್ಟಿಯಾಗಿ ಒಬ್ಬ ಲೂಟಿಕೋರ. ಈ ಜನಾರ್ದನ್ ರೆಡ್ಡಿಗೆ ಏನು ಮಾತಾಡಿದ್ರು ಕಡಿಮೆ ಇವತ್ತು. ಈಗ ಅಲ್ಲಿ ಶಿಕ್ಷೆ ಆಗಿ ಹೋಗಿಬಿಟ್ಟಿದೆ. ಇವ್ರು 7 ವರ್ಷ ಶಿಕ್ಷೆ ಭಾಳ ದೊಡ್ಡದ. ಇವತ್ತು ದೊಡ್ಡ ಪ್ರಶ್ನೆ ಇರ್ತದೆ ಇವತ್ತು ಸಮಾಜದಲ್ಲಿ. ಒಬ್ಬ ಪಿಕ್ ಪಾಕೆಟ್ ಮಾಡಿದವ್ರಿಗೆ, ಒಂದು ಸಣ್ಣ ಕಳ್ಳತನ ಮಾಡಿದವ್ರಿಗೆ ಸಾಕಷ್ಟು ಶಿಕ್ಷೆ ಇರೋ ಮುಂದೆ ಇಂಥ ಒಬ್ಬ ಇಡೀ ನಮ್ಮ ನೈಸರ್ಗಿಕ ಸಂಪತ್ತನ್ನು ದಿವಾಳಿ ಎಬ್ಬಿಸಿ, ಕರ್ನಾಟಕದ ಅದರನ್ನು ದಾಟಿಸಿ, ಜೊತೆಗೆ ಆಂಧ್ರದ ಅದರನ್ನು ದಾಟಿಸಿ ಕಳ್ಳತನ ಮಾಡಿ ಲೂಟಿ ಹೊಡೆದ, ಜೊತೆಗೆ ಅನೇಕ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಗೆ ಈ ಲೂಟಿ ಹೊಡೆಯುವಲ್ಲೇ ಅವ್ರಿಗೂ ಕೊಟ್ಟು ಮಾಡಿ ಇಡೀ ವ್ಯವಸ್ಥೆಯನ್ನು ಲಂಚಕೋರತನ ಮುಳುಗಿಸಿದಂಥ ಈ ವ್ಯಕ್ತಿ ಅಥವಾ ಅಧಿಕಾರಿ ಸಾಹಿಗಳು ಇವರು ಮುಳುಗಿಸಿದ್ರು ಗೊತ್ತಿಲ್ಲ. ಇವ್ರಿಗೆ ಈ ನಷ್ಟ ತುಂಬಿಕೊಡುವಂಥದ್ದು 867 ಕೋಟಿ ರೂಪಾಯಿ ಇವ್ರು ವಸೂಲಿ ಮಾಡಬೇಕು ಅಂಥೇಳಿ ನಮ್ಮ ಸಂತೋಷ್ ಹೆಗಡೆಯವರು, ನಿವೃತ್ತ ಲೋಕಾಯುಕ್ತರು, ನ್ಯಾಯಮೂರ್ತಿ, ಮುಂದೆ ಅದೇ ಕಾಲಕ್ಕೆ SR ಮಠ ಮುಖ್ಯಸ್ಥ, ಸಮಾಜ ಪರಿವರ್ತನಾ ಸಮುದಾಯ, ಇವರು ಇಬ್ಬರು ಕೇಳ್ಕೊಳ್ತಾ ಇದ್ದಾರೆ. ಮತ್ತು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಕೇವಲ ಇಬ್ಬರು ಅಂತಲ್ಲ, ಇವರಿಬ್ಬರು ಜವಾಬ್ದಾರಿ ಅಂತಲ್ಲ, ಇವರು ಪ್ರಮುಖರು, ಪ್ರಾಮಾಣಿಕರು. ಸಮಾಜ ದುಡ್ಡು ಸಮಾಜಕ್ಕೆ ಬರಬೇಕಿದು. ಇದು ಸರ್ಕಾರದ್ದು ಅಲ್ಲ, ದುಡ್ಡಿದು ಜನಸಾಮಾನ್ಯರದ್ದು. ಈ ದುಡ್ಡು ಹೋಗ್ಯದ, ಈಗ ಸರ್ಕಾರ ಗೊತ್ತಾಗ್ಯದ, ರೆಕಾರ್ಡ್ ಸಿಕ್ಕದ, ಆನ್ ರೆಕಾರ್ಡ್ ಅದ, ಈಗಾಗಲೇ ಇದು ಶಿಕ್ಷಣ ಆಗ್ಯದ, ಆ ದುಡ್ಡು ವಸೂಲಿ ಆಗಬೇಕು ಅನ್ನೋದು ಇವರ ಮಾತು. ಅದರಲ್ಲಿ ಮುಖ್ಯವಾಗಿ ಇಲ್ಲೇ ನಮ್ಮ ಸಂತೋಷ್ ಹೆಗಡೆ ಅವರು ಹೇಳುವಂಥ ಮಾತು ಕೇಳಬೇಕಾಗಿದೆ. ನಾವೆಲ್ಲ ನಷ್ಟ ವಸೂಲಿ ಮುಖ್ಯ, ಇಲ್ಲದಿದ್ದರೆ ಕದ್ದು ಜೈಲಿಗೆ ಹೋಗಿ ಬಂಧನಾಯಿತು ಎಂಬ ಭಾವನೆ ಬರ್ತದೆ. ಹೌದ್ರಿ, ಒಂದು 5-6 ಶಿಕ್ಷೆ ಆಗಿದ್ದು ಮುಗಿದು ಸಾವಿರಾರು ಕೋಟಿ ರೂಪಾಯಿ, ಇಲ್ಲಿಂದ 867 ಕೋಟಿ ಓಪನ್ ಕಾಣುವಂಥದ್ದು, ಇದಕ್ಕೆ ಹೆಚ್ಚಾಗ್ಯದ. ಇನ್ನೂ ಅನೇಕ ರೀತಿಯಿಂದ ಸಾವಿರಾರು ಕೋಟಿ ರೂಪಾಯಿ ಹೊಡೆಯಾಗಿದ್ದಾನೆ ಇವತ್ತು. ಇಂಥ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ಬಿಡ್ರಿ, ನಮ್ಮ ಮಕ್ಕಳು ಮೊಮ್ಮಗ ಆರಾಮಿರ್ತಾರೆ. ಈ ಭಾವನೆ ಪ್ರತಿಯೊಬ್ಬರಲ್ಲಿ ಬಂತಂದರೆ ಈ ದೇಶ ಭ್ರಷ್ಟತೆಯಲ್ಲಿ ಮುಳುಗಿ ಹೋಗೋದು ಎರಡು ಮಾತಿಲ್ಲ. ಭ್ರಷ್ಟತೆ ಒಂದು ದಂಧೆ ಆಗಿಬಿಡೋದು. ಈಗ 5 ದಂಧೆ. ಇವತ್ತು ಒಬ್ಬ MLA ಆಗಬೇಕಾಯ್ತು, MP ಆಗಬೇಕಾಯ್ತು, ಭ್ರಷ್ಟಾಚಾರದಕ್ಕೆ ಚಾಲನೆ ಕೊಡೋದು ವ್ಯಕ್ತಿನೇ ಇರ್ತಾರೆ. ಅವರು ಎಲ್ಲಾದರೂ ಆಯ್ಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ.